ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಏನೊಂದು ಗೃಹಲಕ್ಷ್ಮಿ ಯೋಜನೆ ಇದೆ. ಈ ಒಂದು ಯೋಜನೆಯ ಮೊತ್ತ ಏನಿದೆ ಅಂದ್ರೆ ಎಷ್ಟು ಕಂತುಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಎಂಬುದನ್ನ ಯಾವ ರೀತಿ ನೀವು ಚೆಕ್ ಮಾಡಿಕೊಳ್ಳೋದು, ಮೊಬೈಲ್ ನಲ್ಲೇ ಈಸಿಯಾಗಿ 5 ನಿಮಿಷಗಳಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕು ಅನ್ನೋದ ಸಂಪೂರ್ಣ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇನ್ನು ಯಾರಾದ್ರೂ ಹೊಸಬ್ರು ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ನಾನೊಂದು ಈ ಒಂದು ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡುವ ಮೂಲಕ ನೀವು ಮೊತ್ತ ಯಾವ ರೀತಿ ಎಷ್ಟು ಕಂತುಗಳಲ್ಲಿ ಬಂದಿದೆ ಅನ್ನೋದನ್ನ ನೀವು ತಿಳ್ಕೋಬಹುದು. ನೋಡಿ, ಈ ರೀತಿ ನೀವು ಈ ಒಂದು ಲಿಂಕ್ ಅನ್ನ ಟಿಕ್ ಮಾಡಿದ ಕೂಡಲೇ ಈ ರೀತಿಯಾಗಿ ಓಪನ್ ಆಗ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅಂತ ಇದೆ. ಆ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಏನಿದೆ ಆ ಸ್ಟೇಟಸ್ ಅನ್ನ ನೀವು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿದ ಕೂಡಲೇ ನಿಮಗೆ ಪಡಿತರ ಚೀಟಿ ಏನೇ ರೇಷನ್ ಕಾರ್ಡ್ ಇರುತ್ತೆ ಆ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಕೇಳ್ತಕ್ಕಂಥದ್ದು. ಆ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಅಂತ ಸರ್ಚ್ ಅಂತ ಕೊಟ್ಟ ಕೂಡಲೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನಿರುತ್ತೆ ಅದು ಅಪ್ರೂವಲ್ ಆಗಿರೋದು ಈ ರೀತಿಯಾಗಿ ತೋರಿಸ್ತಕ್ಕಂಥದ್ದು. ಅಪ್ರೂವಲ್ ಆಗಿರ್ತಕ್ಕಂಥ ಡೀಟೇಲ್ಸ್ ಅಲ್ಲಿ ತೋರಿಸ್ತಕ್ಕಂಥದ್ದು. ಅಲ್ಲಿ ಡೀಟೇಲ್ಸ್ ಅಂತ ಇರುತ್ತೆ, ಈಗ ನೋಡಬಹುದು. ಈ ಡೀಟೇಲ್ಸ್ ಮೇಲೆ ನೀವು ಟಿಕ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಒಂದು ಯೋಜನೆಯಲ್ಲಿ ಎಷ್ಟು ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಎಂಬುದು ಈ ರೀತಿಯಾಗಿ ತೋರಿಸ್ತಕ್ಕಂಥದ್ದು. ಇಲ್ಲಿ 3 ಕಂತುಗಳಲ್ಲಿ ಆಗಿದೆ, ಕೆಲವು ಮಂದಿದು 4 ಕಂತಲ್ಲಿ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನಿಮಗೆ ತೋರಿಸ್ತಕ್ಕಂಥದ್ದು ಅಂದ್ರೆ ಯಾವ ಒಂದು ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಬಂದಿದೆ, ಯಾವ ತಿಂಗಳು ಬಂದಿದೆ ಅಂತ ಅಲ್ಲಿ ಡೀಟೇಲ್ಸ್ ಆಗಿ ತೋರಿಸ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಚೆಕ್ ಮಾಡಿಕೋಬಹುದಾಗಿದೆ. ಇದು ಈಸಿ ಇರ್ತಕ್ಕಂಥದ್ದು. ಈ ಮೆಥಡ್ ನಲ್ಲೂ ನೋಡಬಹುದು. ನಾನು ಒಂದ್ಸರಿ DBT ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಆಪ್ ಮೂಲಕನೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಇರಬಹುದು, ಗೌರ್ಮೆಂಟ್ ಸ್ಕೀಮಿನ ಯಾವ ಪೇಮೆಂಟ್ ಇದ್ರು ಆ ಒಂದು DBT ಇದರಲ್ಲಿ ನೀವು ಚೆಕ್ ಮಾಡಿಕೋಬಹುದಾಗಿದೆ. ಹಾಗೆ ನೀವು ಒಂದು ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಎಷ್ಟು ಅನುದಾನಗಳಲ್ಲಿ ಜಮಾ ಆಗಿದೆ ಎಂಬುದರ ಸಂಪೂರ್ಣ ಮಾಹಿತಿನ ತಿಳಿದುಕೊಳ್ಳಬಹುದು. ಏನು ಈ ಕಾಂಗ್ರೆಸ್ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿರತಕ್ಕಂಥದ್ದು. ಏನೊಂದು ಗ್ಯಾರಂಟಿ ಯೋಜನೆಗಳಲ್ಲಿ 5 ಯೋಜನೆಗಳನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ್ದು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಕೂಡ ಮುಖ್ಯವಾದ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಏನು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿಯನ್ನ ತಿಳಿದುಕೊಳ್ಳಲು ಮತ್ತು ಯಾವ ಒಂದು ಇಲಾಖೆಗೆ ಹೋಗ್ಬೇಕು ಅನ್ನೋದು ಬಹಳಷ್ಟು ಜನರಲ್ಲಿ ಗೊಂದಲ ಇತ್ತು. ಇದು CDPO ಆಫೀಸಿಗೆ ಬರ್ತಕ್ಕಂಥದ್ದು. ಇದನ್ನ ನೀವು ಸ್ಟೇಟಸ್ ಅನ್ನ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಂಡು ನೀವೇ ನಿಮ್ಮ ಮೊಬೈಲ್ ನಲ್ಲಿ ಕೆಲವೇ ನಿಮಿಷಗಳಲ್ಲಿ ತಿಳಿದುಕೊಳ್ಬಹುದಾಗಿದೆ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.